ನಮಸ್ಕಾರ. ನಾವೆಲ್ಲ ಪ್ರತಿದಿನ ಕೇಳೋ ಬಹುಶಃ ಜಪಿಸೋ ಒಂದು ಮಂತ್ರ ಅಂದ್ರೆ ಅದು ಗಾಯತ್ರಿ ಮಂತ್ರ. ಇದು ತುಂಬಾ ಶಕ್ತಿಶಾಲಿ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಆ ಶಕ್ತಿಯ ಆಳ ಏನು, ಅದರ ಹಿಂದೆ ಇರೋ ತತ್ವಗಳೇನು, ಅಂದ್ರೆ ಬರೀ ಪಠಣ ಮಾಡೋದ್ರಿಂದಾಚೆಗೆ ಅದರ ಅರ್ಥ ಇದೆಯಲ್ಲ, ಅದು ಎಷ್ಟು ದೊಡ್ಡದು. ಖಂಡಿತ. ಗಾಯತ್ರಿ ಮಂತ್ರ ಅಂದ್ರೆ ಅದು ಬರೀ ಶಬ್ದಗಳ ಗುಂಪು ಅಲ್ಲ ನೋಡಿ. ಅದೊಂದು ಜ್ಞಾನದ ಸಾಗರವೇ ಇದ್ದ ಹಾಗೆ. ಅದರ ಒಂದೊಂದು ಪದದಲ್ಲೂ ಅದೆಷ್ಟು ವಿಷಯ ಅಡಗಿದೆ. ಭಗವಂತನ ಗುಣಗಳು, ಅವನ ಲೀಲೆಗಳು, ತತ್ವಗಳು ಎಲ್ಲವೂ. ಹೌದು. ಈ ಒಂದು ಹುಡುಕಾಟಕ್ಕೆ, ಈ ಆಳವಾದ ಅಧ್ಯಯನಕ್ಕೆ ನಮ್ಗೆ ಆಧಾರ ಏನು ಅಂದ್ರೆ ಶ್ರೀ ವಿಜೇಂದ್ರ ರಾಮನಾಥ ಭಟ್ಟರು ಬರೆದಿರೋ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಪುಸ್ತಕ. ಅದರಲ್ಲಿ ಬರೋ ಒಂದು ಲೇಖನ ಅಂದ್ರೆ ಸರ್ವಮೂಲ ಗ್ರಂಥಗಳ ದೃಷ್ಟಿಯಿಂದ ಗಾಯತ್ರಿ ಮಂತ್ರವನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅನ್ನೋದ್ರ ಮೇಲೆ ನಾವಿವತ್ತು ಗಮನ ಹರಿಸೋಣಲ್ವಾ? ಹೌದು, ಅದೇ. ಆ ಲೇಖನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ನಮ್ಮ ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳಲ್ಲಿ ಎಂಥ ಆಧಾರ ಇದೆ, ಎಷ್ಟು ವಿಸ್ತಾರವಾಗಿ ವಿವರಣೆ ಸಿಗುತ್ತೆ ಅಂತ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶವೇ ಅದು. ಅಂದ್ರೆ ನಾವು ಶ್ರದ್ಧೆಯಿಂದ ಜಪ ಮಾಡ್ತೀವಲ್ಲ, ಅದರ ಜೊತೆಗೆ ಅದರ ಹಿಂದಿನ ಜ್ಞಾನವನ್ನ, ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇಗೆ ಈ ಗಾಯತ್ರಿ ಮಂತ್ರಕ್ಕೂ ವೇದಗಳಿಗೂ ಒಂದು ನಂಟಿದೆ ಅಲ್ಲ. ವೇದ ಮಾತೆಯೇ ಅಂತ ಕರೀತಾರಲ್ಲ ಗಾಯತ್ರಿನ. ಹೌದು ಹೌದು, ಅದು ಬಹಳ ಪ್ರಸಿದ್ಧವಾದ ಮಾತು. ವೇದಗಳ ಸಾರವನ್ನೇ ಗಾಯತ್ರಿ ಮಂತ್ರ ಒಳಗೊಂಡಿದೆ ಅಂತ ಹೇಳ್ತಾರೆ. ಆ ಮೂಲ ಲೇಖನದಲ್ಲಿ ಒಂದು ಒಳ್ಳೆ ಹೋಲಿಕೆನೂ ಇದೆ. ಇತಿಹಾಸ ಪುರಾಣಗಳ ಸಹಾಯ ಇಲ್ಲದೆ ವೇದ ಪೂರ್ತಿಯಾಗಿ ಅರ್ಥ ಆಗಲ್ಲ. ಆದ್ರೆ ಗಾಯತ್ರಿಯ ತಿರುಳನ್ನ, ಅದರ ಹೃದಯವನ್ನ ಅರ್ಥ ಮಾಡ್ಕೊಂಡ್ರೆ ಅದು ಇಡೀ ವೇದದ ಹೃದಯವನ್ನೇ ತಿಳಿದುಕೊಂಡ ಹಾಗೆ ಅಂತ. ಅಷ್ಟು ಮುಖ್ಯವಾದ ಸ್ಥಾನ ಇದೆ ಗಾಯತ್ರಿಗೆ. ವೇದಗಳ ಸಾರವೇ ಗಾಯತ್ರಿ ಅಂದಮೇಲೆ ಈ ಗಾಯತ್ರಿ ಮಂತ್ರಕ್ಕೂ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಗೂ ಹೇಗೆ ಸಂಬಂಧ? ಅಂದ್ರೆ ಸರ್ವಮೂಲ ಗ್ರಂಥಗಳು ಗಾಯತ್ರಿಯ ತತ್ವಗಳನ್ನ ಹೇಗೆ ಎತ್ತಿ ಹಿಡಿಯುತ್ತೆ? ಆ ಲೇಖನದಲ್ಲಿ ಎರಡು ರೀತಿ ನೋಡಬಹುದು ಅಂತ ಹೇಳಿದ್ದಾರೆ. ಒಂದು, ಗಾಯತ್ರಿಲಿ ಹೇಳಿರೋ ಭಗವಂತನ ಗುಣಗಳು, ಅವನು ಸೃಷ್ಟಿ ಮಾಡೋದು, ಈ ತರಹದ ವಿಷಯಗಳಿಗೆಲ್ಲ ಸರ್ವಮೂಲ ಗ್ರಂಥಗಳಿಂದ ತಾತ್ವಿಕವಾಗಿ ಹೇಗೆ ಸಮರ್ಥನೆ ಸಿಗುತ್ತೆ ಅಂತ ನೋಡೋದು. ಓಕೆ, ಇನ್ನೊಂದು ದೃಷ್ಟಿಕೋನ. ಇನ್ನೊಂದು, ಆ ಮಂತ್ರದ ಪ್ರತಿಯೊಂದು ಪದವನ್ನು ತಗೊಂಡು ಆ ಪದದ ಅರ್ಥಕ್ಕೆ ಸರ್ವಮೂಲ ಗ್ರಂಥಗಳಲ್ಲಿ ಯಾವ್ಯಾವ ವಿಚಾರಗಳಲ್ಲಿ, ಯಾವ ಗ್ರಂಥಗಳಲ್ಲಿ ಆಧಾರ ಸಿಗತ್ತೆ ಅಂತ ಹುಡುಕೋದು. ಇದು ಸ್ವಲ್ಪ ಹೆಚ್ಚು ವಿವರವಾಗಿ ಹೋಗುತ್ತೆ. ನಾವಿವತ್ತು ಇದೇ ದಾರಿಲ್ ಹೋಗೋ ಪ್ರಯತ್ನ ಮಾಡೋಣ. ಅದ್ಭುತ. ಹಾಗಿದ್ರೆ ಬನ್ನಿ, ಗಾಯತ್ರಿ ಮಂತ್ರದ ಪದಗಳನ್ನೇ ಒಂದೊಂದಾಗಿ ನೋಡೋಣ ಸರ್ವಮೂಲ ಗ್ರಂಥಗಳ ಬೆಳಕಿನಲ್ಲಿ. ಮೊದಲನೇ ಪದ ತತ್. ಸಾಮಾನ್ಯವಾಗಿ ಅದು ಅಂತ ಅರ್ಥ ಮಾಡ್ಕೋತೀವಿ. ಆದರೆ ಇದರ ತಾತ್ವಿಕ ಅರ್ಥ ಏನು? ಇನ್ನೂ ಆಳವಾದದ್ದೇನಾದ್ರೂ ಇದೆಯಾ? ಹೌದು, ತತ್ ಅಂದ್ರೆ ಕೇವಲ ಅದು ಅಂತ ಸರ್ವನಾಮ ಅಷ್ಟೇ ಅಲ್ಲ. ಆಚಾರ್ಯರು ಗುಣೈಸತತ ಅಂತಾರೆ. ತತ ಅಂದ್ರೆ ವಿಸ್ತಾರವಾದದ್ದು. ಯಾವ ರೀತಿಯ ವಿಸ್ತಾರ? ದೇಶದಿಂದ, ಕಾಲದಿಂದ ದೊಡ್ಡದು ಅಂತ ಮಾತ್ರ ಅಲ್ಲ, ಮುಖ್ಯವಾಗಿ ಗುಣಗಳಿಂದ ಆದ ವಿಸ್ತಾರ. ಅಪರಿಮಿತವಾದ, ಎಣಿಸೋಕೆ ಆಗದಷ್ಟು ಗುಣಗಳು. ಒಂದೇ ಒಂದು ಪದ ತತ್, ಅದರಲ್ಲೇ ಇಷ್ಟೊಂದೆಲ್ಲ ಅರ್ಥ ಇದೆಯಾ? ಸರಿ, ಮುಂದಿನ ಪದ ಸವಿತುಹು. ಇದು ಸೃಷ್ಟಿಕರ್ತನಾದ ಸೂರ್ಯನಾರಾಯಣನಿಗೆ ಸಂಬಂಧಿಸಿದ್ದು ಅಲ್ವಾ? ಹೌದು. ಸವಿತೃ ಅಂದೆ ಪ್ರೇರಣೆ ಕೊಡುವನು, ಹುಟ್ಟಿಸುವನು, ಸೃಷ್ಟಿ ಮಾಡುವನು, ಜಗತ್ತನ್ನ ಸೃಷ್ಟಿಸುವನು. ಆದ್ರೆ ಈ ಸೃಷ್ಟಿ ಇದೆಯಲ್ಲ, ಅದು ಹೇಗೆ ನಡೆಯುತ್ತೆ? ಆ ಲೇಖನದಲ್ಲಿ ಒಂದು ಸುಂದರವಾದ ಉಪಮೆ ಇದೆ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದ ಹಾಗೆ. ಅಷ್ಟು ಸುಲಭವಾಗಿ ಲೀಲೆಗೋಸ್ಕರ ಭಗವಂತ ಈ ಸೃಷ್ಟಿ ಮಾಡ್ತಾನೆ. ಅವನಿಗಿದೊಂದು ಆಟದ ತರಹ. ಅನಂತ ಗುಣಗಳು ತದ್ ಭಗವಂತ ಈ ರೀತಿ ಸುಲಭವಾಗಿ ಸೃಷ್ಟಿ ಸವಿತುಹು ಮಾಡ್ತಾನೆ. ಈ ಸೃಷ್ಟಿಯ ವೈವಿಧ್ಯ, ಅದರ ಅದ್ಭುತಗಳ ಬಗ್ಗೆ ಸರ್ವಮೂಲದಲ್ಲಿ ಹೇಗೆಲ್ಲ ವಿವರಣೆ ಇದೆ? ಅದಕ್ಕೆ ಸರ್ವಮೂಲ ಗ್ರಂಥಗಳಲ್ಲಿ ತುಂಬಾ ವಿಸ್ತಾರವಾದ ವಿವರಣೆಗಳಿವೆ. ಮುಖ್ಯವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಉಪನಿಷದ್ ಭಾಷ್ಯಗಳು, ಬ್ರಹ್ಮಸೂತ್ರ ಭಾಷ್ಯ ಮತ್ತೆ ಬೇರೆ ಪ್ರಕರಣ ಗ್ರಂಥಗಳಿದೆಯಲ್ಲ, ಅವೆಲ್ಲವೂ ಸೃಷ್ಟಿಯ ಪ್ರಕ್ರಿಯೆ ಹೇಗಾಯ್ತು, ಅದರ ಹಿಂದೆ ಭಗವಂತನ ಸಂಕಲ್ಪ ಹೇಗಿಟ್ಟು, ಸೃಷ್ಟಿಯಲ್ಲಿ ಕಾಣೋ ವೈವಿಧ್ಯ, ಜೀವರಲ್ಲಿರೋ ಭೇದಗಳು, ಪ್ರಕೃತಿಯ ವೈಚಿತ್ರ್ಯ, ಇದೆಲ್ಲದರ ಹಿಂದೆ ಭಗವಂತ ಹೇಗೆ ಸ್ವತಂತ್ರವಾಗಿ ಆಟ ಆಡಿದ ಹಾಗೆ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಪ್ರಕೃತಿ ಪುರುಷಃ ಕಾಲೋ, ಈ ತರಹದ ಮಾತುಗಳು ಇದನ್ನೇ ಸ್ಥಾಪಿಸ್ತವೆ. ಓಕೆ, ಆಮೇಲೆ ಬರೋದು ವರೇಣ್ಯಂ. ಇದರರ್ಥ ಶ್ರೇಷ್ಠವಾದದ್ದು ಅಥವಾ ಆರಿಸಿಕೊಳ್ಳೋಕೆ ಯೋಗ್ಯವಾದದ್ದು ಅಂತಲ್ವಾ? ಈ ಶ್ರೇಷ್ಠತೆ ಅಂದ್ರೆ ಎಂಥದ್ದು?
ಸರ್ವಮೂಲದ ಪ್ರಕಾರ ಇದರ ಅರ್ಥ ಏನು? ವರೇಣ್ಯಂ ಅಂದ್ರೆ ಬರೀ ಶ್ರೇಷ್ಠ ಅಂತಲ್ಲ, ಸರ್ವೋತ್ತಮ, ಎಲ್ಲಕ್ಕಿಂತ ಮೇಲಿರೋದು, ನಾವು ಬಯಸ್ಬೇಕಾದ, ಆಶ್ರಯಿಸಬೇಕಾದ ಅತ್ಯಂತ ಶ್ರೇಷ್ಠವಾದ ತತ್ವ. ಈ ವಿಷ್ಣು ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡೋದೇ ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳ ಒಂದು ಮುಖ್ಯ ಉದ್ದೇಶಗಳಲ್ಲಿ ಒಂದು. ವಿಷ್ಣೋ ಸರ್ವೋತ್ತಮತ್ವಸ್ಯ ಸಾಧನಾರ್ಥಂ ಅನ್ನೋ ವಾಕ್ಯವೇ ಇದೆಯಲ್ಲ. ಈ ಸರ್ವೋತ್ತಮತ್ವವನ್ನ ಸರ್ವಮೂಲ ಹೇಗೆ ಸ್ಥಾಪಿಸುತ್ತೆ? ಅದು ಕೇವಲ ಶಕ್ತಿ, ಪವರ್ ಮೇಲೆನಾ, ಅಥವಾ ಬೇರೆ ಆಯಾಮಗಳು ಇವೆಯಾ ಅದಕ್ಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಬರೀ ಶಕ್ತಿಯ ವಿಷಯ ಅಲ್ಲ. ಸರ್ವಮೂಲ ಗ್ರಂಥಗಳು ಭಗವಂತನ ಸರ್ವೋತ್ತಮತ್ವವನ್ನ, ಅವನ ಅನಂತ ಕಲ್ಯಾಣ ಗುಣಪೂರ್ಣತ್ವ ಅಂದ್ರೆ ಎಲ್ಲಾ ಒಳ್ಳೆಯ ಗುಣಗಳು ಅವನಲ್ಲಿವೆ, ಸರ್ವ ದೋಷ ದೂರತ್ವ ಅಂದ್ರೆ ಯಾವ ಕೆಟ್ಟ ಗುಣ ದೋಷನೂ ಇಲ್ಲ, ಪರಮ ಸ್ವಾತಂತ್ರ್ಯ ಅಂದ್ರೆ ಯಾರ ಅಧೀನನೂ ಅಲ್ಲ, ಮತ್ತೆ ಸಮಗ್ರ ಐಶ್ವರ್ಯ ಅಂದ್ರೆ ಜ್ಞಾನ, ಶಕ್ತಿ, ಬಲ, ವೀರ್ಯ, ತೇಜಸ್ಸು ಎಲ್ಲವೂ ಪೂರ್ಣವಾಗಿರೋದು ಈ ತರಹದ ಅಸಾಧಾರಣ ಗುಣಗಳ ಆಧಾರದ ಮೇಲೆ ಸ್ಥಾಪಿಸ್ತವೆ. ಭಗವದ್ಗೀತೆಯ 10ನೇ ಅಧ್ಯಾಯ, ವಿಭೂತಿಯೋಗ, ಬ್ರಹ್ಮಸೂತ್ರದ ಮೊದಲ 2 ಅಧ್ಯಾಯಗಳು, ವಿಷ್ಣು ತತ್ವನಿರ್ಣಯದಂಥ ಗ್ರಂಥಗಳು ಇವೆಲ್ಲವೂ ಇದೇ ಪರಮಶ್ರೇಷ್ಠತೆಯನ್ನ ಸಾರಿ ಸಾರಿ ಹೇಳುತ್ತವೆ. ಇದು ಸ್ಪಷ್ಟವಾಯಿತು. ಮುಂದಿನ ಪದ ಭರ್ಗಃ. ಇದು ಕೇಳೋಕೆ ಸ್ವಲ್ಪ ಗಹನ ಅನ್ಸುತ್ತೆ. ಇದರ ಅರ್ಥಗಳೇನು? ಹೌದು, ಭರ್ಗಃ ಪದಕ್ಕೆ ಬಹಳ ಮುಖ್ಯವಾದ ಅರ್ಥಗಳಿವೆ. ಮುಖ್ಯವಾಗಿ ಭ್ರೂಧಾತುವಿನಿಂದ ಬಂದಿರೋದ್ರಿಂದ ಪೋಷಣೆ ಮಾಡೋದು ಅಂದ್ರೆ ಜಗತ್ತನ್ನ ಧರಿಸಿ ಕಾಪಾಡೋದು, ಪ್ರವರ್ತನೆ ಮಾಡೋದು ಅಂದ್ರೆ ಎಲ್ಲರನ್ನೂ ಅವರವರ ಯೋಗ್ಯತೆಗೆ ತಕ್ಕಂತೆ ಕೆಲಸಗಳಲ್ಲಿ ತೊಡಗಿಸೋದು, ಮತ್ತೆ ಭ್ರಶ್ಜ್ ಧಾತುವಿನಿಂದ ನಾಶ ಮಾಡೋದು ಅಂದ್ರೆ ಲಯಕರ್ತ ಅನ್ನೋ ಅರ್ಥಗಳೂ ಇವೆ. ಆದ್ರೆ ಇದಕ್ಕಿಂತ ಮುಖ್ಯವಾಗಿ ಭರ್ಗಃ ಅನ್ನೋದು ಭಗವಂತನ ಅಂತರ್ಯಾಮಿತ್ವವನ್ನ ಸೂಚಿಸುತ್ತೆ. ಅಂದ್ರೆ ಎಲ್ಲರ ಒಳಗಡೆ ನಿಯಾಮಕನಾಗಿ ಇರೋ ಶಕ್ತಿ. ಅಂತರ್ಯಾಮಿತ್ವ ಅಂದ್ರೆ ನಮ್ಮೆಲ್ಲರ ಒಳಗಿದ್ದು ನಮ್ಮನ್ನ ಕಂಟ್ರೋಲ್ ಮಾಡೋ ಶಕ್ತಿ. ಅದು ಹೇಗೆ ಕೆಲಸ ಮಾಡುತ್ತೆ? ಮತ್ತೆ ನಾಶಕ ಅನ್ನೋ ಅರ್ಥ ಇದೆಯಲ್ಲ, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಸವಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಸೂರ್ಯನಾರಾಯಣ ಎಲ್ಲಾ ಜೀವಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇದ್ದು ಅವರವರ ಕರ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ಪ್ರೇರಣೆ ಕೊಡ್ತಾನೆ ಅಂತ. ಇನ್ನು ನಾಶಕ ಅನ್ನೋ ಅರ್ಥವನ್ನ ನೋಡಿದ್ರೆ ಆ ಲೇಖನದಲ್ಲಿ 4 ತರಹದ ನಾಶಗಳ ಬಗ್ಗೆ ಹೇಳಿದ್ದಾರೆ. ಸ್ವರೂಪನಾಶ ಅಂದ್ರೆ ಮೂಲ ಸ್ವರೂಪವೇ ಇಲ್ಲವಾಗೋದು, ಇದು ಯಾರಿಗೂ ಇಲ್ಲ ಬಿಡಿ. ದೇಹನಾಶ, ದುಃಖ ಬರೋದು ಅಂದ್ರೆ ಸುಖದ ನಾಶ. ಮತ್ತೆ ಅಪೂರ್ಣತೆ, ಪೂರ್ಣತೆ ಇಲ್ಲದಿರೋದು, ಅದು ಒಂದ್ ರೀತಿ ನಾಶವೇ. ಭಗವಂತ ಒಬ್ಬನೇ ಈ ಎಲ್ಲಾ ತರಹದ ನಾಶಗಳಿಂದ ಪೂರ್ತಿಯಾಗಿ ಮುಕ್ತನಾದವನು, ದೋಷ ಇಲ್ಲದವನು. ಆದ್ರೆ ಲಕ್ಷ್ಮೀದೇವಿ ಸೇರಿ ಬೇರೆ ದೇವತೆಗಳಿಗೂ ಒಂದಲ್ಲ ಒಂದ್ ರೀತಿಯ ನಾಶ ಅಂದ್ರೆ ಅಪೂರ್ಣತೆ ಅಥವಾ ಪರತಂತ್ರತೆ ಇದ್ದೇ ಇರುತ್ತೆ. ಹೀಗೆ ದೋಷ ಇಲ್ಲದಿರೋದನ್ನ ಸ್ಥಾಪಿಸೋ ಮೂಲಕನೂ ಭರ್ಗಃ ಪದ ಭಗವಂತನ ಮಹಿಮೆಯನ್ನ ಹೇಳುತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯಗಳಲ್ಲಿ ಅವನ ಪೋಷಣೆ ಮಾಡೋ ಶಕ್ತಿ, ಗೀತಾ ಭಾಷ್ಯದಲ್ಲಿ ಪ್ರವರ್ತಕತ್ವ ಮತ್ತೆ ಕೆಟ್ಟ ಮತಗಳನ್ನ ಖಂಡನೆ ಮಾಡೋದ್ರಿಂದ ಅವನ ದೋಷ ರಾಹಿತ್ಯವನ್ನ ಸವಮೂಲ ವಿವರಿಸುತ್ತೆ. ಓಹೋ, ಭರ್ಗಃ ಪದದ ಹಿಂದೆ ಇಷ್ಟೊಂದು ವಿಚಾರ ಇದೆಯಾ? ಸರಿ, ಮುಂದಕ್ಕೆ ದೇವಸ್ಯ. ದೇವ ಅಂದ್ರೆ ಸಾಮಾನ್ಯವಾಗಿ ನಾವು ದೇವರು ಅನ್ಕೋತೀವಿ. ಇಲ್ಲಿ ಏನಾದರೂ ವಿಶೇಷ ಇದೆಯಾ? ದೇವ ಶಬ್ದ ದೀವ್ ಅನ್ನೋ ಧಾತುವಿನಿಂದ ಬಂದಿದೆ. ಈ ಧಾತುವಿಗೆ ಸಂಸ್ಕೃತದಲ್ಲಿ ಸುಮಾರು 10 ಅರ್ಥಗಳಿವೆ. ಅದರಲ್ಲಿ ಮುಖ್ಯವಾದವು: ಕ್ರೀಡಾ ಅಂದ್ರೆ ಲೀಲೆ, ಜಿಗೀಷಾ ಅಂದ್ರೆ ಗೆಲ್ಲೋ ಆಸೆ, ವ್ಯವಹಾರ ಅಂದ್ರೆ ಕೆಲಸ, ಸ್ತುತಿ, ಕಾಂತಿ ಅಂದ್ರೆ ಬೆಳಕು, ಗತಿ ಅಂದ್ರೆ ಚಲನೆ, ಜ್ಞಾನ. ಹೀಗೆ ಸರ್ವಮೂಲ ಗ್ರಂಥಗಳು ಈ ಎಲ್ಲಾ ಅರ್ಥಗಳ ಮೂಲಕನೂ ಮುಖ್ಯವಾಗಿ ಭಗವಂತನನ್ನೇ ಹೇಳುತ್ತವೆ. 10 ಅರ್ಥಗಳು ಎಲ್ಲವೂ ಭಗವಂತನನ್ನೇ ಹೇಳುತ್ತಾ? ಇದು ಹೇಗೆ ಸಾಧ್ಯ? ಸರ್ವಮೂಲ ಇದನ್ನು ಹೇಗೆ ಹೊಂದಿಸುತ್ತೆ? ಹೌದು, ತುಂಬಾ ಸುಂದರವಾಗಿ ಹೊಂದಿಸುತ್ತೆ. ಆಚಾರ್ಯ ಮಧ್ವರು ಋಗ್ಭಾಷ್ಯ ಶುರು ಮಾಡುವಾಗಲೇ ಒಂದು ಅದ್ಭುತವಾದ ಶ್ಲೋಕ ಹೇಳ್ತಾರೆ. ಸ ಏತ ಅಖಿಲ ವೇದಾರ್ಥ ಸರ್ವಶಾಸ್ತ್ರಾರ್ಥ ಏವಚ ಸ ಏವಾಖಿಲ ಶಬ್ದಾರ್ಥ. ಇದರ ಅರ್ಥ ಎಲ್ಲ ವೇದಗಳ, ಎಲ್ಲ ಶಾಸ್ತ್ರಗಳ, ಅಷ್ಟೇ ಯಾಕೆ ಎಲ್ಲ ಶಬ್ದಗಳ ಮುಖ್ಯ ಅರ್ಥ ಪರಮಾತ್ಮನಾದ ನಾರಾಯಣನೇ. ಈ ತತ್ವಕ್ಕೆ
ಸರ್ವಶಬ್ದ ವಾಚ್ಯತ್ವ ಅಂತ ಹೆಸರು. ಐತರೇಯ ಉಪನಿಷದ್ ಭಾಷ್ಯ, ಬೇರೆ ಉಪನಿಷದ್ ಭಾಷ್ಯಗಳು ಮತ್ತೆ ಮುಖ್ಯವಾಗಿ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯ, ಸಮನ್ವಯಾಧ್ಯಾಯ ಇವೆಲ್ಲವೂ ಈ ಸರ್ವಶಬ್ದ ವಾಚ್ಯತ್ವ ಸಿದ್ಧಾಂತವನ್ನ ಯುಕ್ತಿಗಳಿಂದ, ಶ್ರುತಿಗಳಿಂದ ಗಟ್ಟಿ ಮಾಡ್ತವೆ. ಹಾಗಾಗಿ ದೇವಪದದ ಎಲ್ಲಾ ಅರ್ಥಗಳು ಕೊನೆಗೆ ಭಗವಂತನಲ್ಲೇ ಪೂರ್ತಿಯಾಗಿ ಹೊಂದಿಕೊಳ್ತವೆ. ಅಬ್ಬಾ, ಅಂದ್ರೆ ಪ್ರತಿಯೊಂದು ಶಬ್ದವೂ ಭಗವಂತನ ಗುಣಗಾನವೇ ಅಂದ ಹಾಗಾಯಿತು. ಇದು ನಿಜಕ್ಕೂ ಆಶ್ಚರ್ಯಕರ. ಸರಿ, ಈಗ ಮುಂದಿನ ಭಾಗ ಧೀಮಹಿ. ಇದರರ್ಥ ಧ್ಯಾನಿಸುತ್ತೇವೆ ಅಥವಾ ಚಿಂತಿಸುತ್ತೇವೆ ಅಂತಲ್ವಾ? ಹೌದು. ಧೀಮಹಿ ಅಂದ್ರೆ ನಾವು ಧ್ಯಾನಿಸೋಣ, ಭಗವಂತನ ಮಹಿಮೆಯನ್ನ ಚಿಂತಿಸೋಣ ಅನ್ನೋ ಅರ್ಥ ಕೊಡುತ್ತೆ. ಇದು ಬರೀ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ, ಜ್ಞಾನದಿಂದ ಕೂಡಿದ ಉಪಾಸನೆ. ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಉಪಾಸನಾಪಾದ ಅಂತ ಒಂದು ಭಾಗವೇ ಇದೆ. ಅದರಲ್ಲಿ ಧ್ಯಾನ ಅಂದ್ರೆ ಏನು, ಅದರ ರೀತಿಗಳು, ಅದರ ಫಲ, ಧ್ಯಾನ ಮಾಡೋಕೆ ಇರ್ಬೇಕಾದ ಯೋಗ್ಯತೆಗಳು, ಹೀಗೆ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಹಾಗಿದ್ರೆ ನಾವು ಏನನ್ನು ಧ್ಯಾನಿಸಬೇಕು? ಧ್ಯಾನಕ್ಕೆ ವಿಷಯ ಬೇಕಲ್ವಾ? ಆ ವಿಷಯವಾದ ಭಗವಂತನ ಮಹಿಮೆಯನ್ನ ಸರ್ವಮೂಲ ಹೇಗೆ ನಮ್ಮ ಮುಂದಿಡುತ್ತೆ? ಖಂಡಿತ. ಸರ್ವಮೂಲದ ಭಾಗವಾದಿರೋ ದ್ವಾದಶ ಸ್ತೋತ್ರ, ಕೃಷ್ಣಾಮೃತ ಮಹಾರಣವ, ಕಂದುಕಸ್ತುತಿ, ಈ ಥರದ ಅನೇಕ ಸ್ತೋತ್ರಗಳು ಇದೆಯಲ್ಲ, ಅವೆಲ್ಲ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನ, ಅವನ ಸುಂದರವಾದ ರೂಪಗಳನ್ನ, ಅವನ ಅದ್ಭುತವಾದ ಲೀಲೆಗಳನ್ನ ತುಂಬ ಭಾವುಕವಾಗಿ ಆದ್ರೆ ತಾತ್ವಿಕವಾಗಿಯೂ ಗಟ್ಟಿಯಾಗಿ ವರ್ಣಿಸ್ತವೆ. ಇವೆಲ್ಲ ಧ್ಯಾನಕ್ಕೆ ಅತ್ಯುತ್ತಮವಾದ ಆಲಂಬನಗಳು ಅಂದ್ರೆ ವಿಷಯಗಳು. ಅಷ್ಟೇ ಅಲ್ಲ, ತಂತ್ರಸಾರ ಸಂಗ್ರಹದಂಥ ಗ್ರಂಥಗಳು ಯಾವ ದೇವತಾ ರೂಪವನ್ನ, ಹೇಗೆ, ಯಾವ ಮಂತ್ರದಿಂದ, ಯಾವ ಕ್ರಮದಲ್ಲಿ ಧ್ಯಾನಿಸಬೇಕು ಅನ್ನೋ ಪದ್ಧತಿಗಳನ್ನು ಹೇಳ್ತವೆ. ಹೀಗೆ ಧ್ಯಾನದ ವಿಷಯ ಮತ್ತೆ ವಿಧಾನ ಎರಡನ್ನೂ ಸರ್ವಮೂಲ ಕೊಡುತ್ತೆ. ಇನ್ನು ಗಾಯತ್ರಿಯ ಕೊನೆಯ ಸಾಲು, ಧಿಯೋ ಯೋ ನಃ ಪ್ರಚೋದಯಾತ್, ಯಾರು ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸ್ತಾನೋ ಅವನನ್ನು ಧ್ಯಾನಿಸುತ್ತೇವೆ ಅಂತ. ಇದು ಒಂದು ರೀತಿ ಪ್ರಾರ್ಥನೆ ತರಹ ಇದೆಯಲ್ಲ? ಹೌದು, ಇದು ಬರೀ ಧ್ಯಾನ ಅಲ್ಲ, ಒಂದು ಪ್ರಾರ್ಥನೆನೂ ಹೌದು. ಯಹ ಯಾರು ಅಂದ್ರೆ ಆ ಭರ್ಗಃ ದೇವನು, ನಹ ನಮ್ಮೆಲ್ಲರ, ಧಿಯಃ ಬುದ್ಧಿಗಳನ್ನ, ಜ್ಞಾನೇಂದ್ರಿಯಗಳನ್ನ, ಪ್ರಚೋದಯಾತ್ ಚೆನ್ನಾಗಿ ಪ್ರೇರೇಪಿಸಲಿ, ಒಳ್ಳೆ ದಾರಿಯಲ್ಲಿ ನಡೆಸಲಿ ಅನ್ನೋ ಪ್ರಾರ್ಥನೆ. ಇದು ತುಂಬಾ ಪ್ರಾಕ್ಟಿಕಲ್ ಭಾಗ ಅನ್ಸುತ್ತೆ. ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾದ ತಿಳುವಳಿಕೆ, ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡೋದು. ಭಗವಂತನು ಈ ಬುದ್ಧಿ ಪ್ರೇರಣೆಯನ್ನ ಹೇಗೆ ಮಾಡ್ತಾನೆ ಅಂತ ಸರ್ವಮೂಲ ಹೇಳುತ್ತಾ? ಖಂಡಿತ ಹೇಳುತ್ತೆ. ಗೀತಾ ಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಈ ತರಹದ ಸರ್ವಮೂಲ ಗ್ರಂಥಗಳು ಭಗವಂತ ಹೇಗೆ ಲಕ್ಷ್ಮೀದೇವಿ, ಬ್ರಹ್ಮ, ವಾಯು ಮೊದಲಾದ ದೇವತೆಗಳಿಂದ ಹಿಡಿದು ಉತ್ತಮ ಮನುಷ್ಯರವರೆಗೆ ಎಲ್ಲಾ ಜೀವಿಗಳ ಬುದ್ಧಿಯನ್ನ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ, ಅಂದ್ರೆ ಅವರವರ ಮೂಲ ಸ್ವರೂಪ ಮತ್ತು ಸಾಧನೆಗೆ ಅನುಗುಣವಾಗಿ ಹೇಗೆ ಪ್ರೇರಣೆ ಮಾಡ್ತಾನೆ ಅನ್ನೋದನ್ನ ಬಹಳ ವೈಭವದಿಂದ ವರ್ಣಿಸ್ತವೆ. ಇಲ್ಲಿ ಒಂದು ಸೂಕ್ಷ್ಮವಾದ ಆದರೆ ತುಂಬಾ ಮುಖ್ಯವಾದ ಅಂಶವನ್ನ ಆ ಮೂಲ ಲೇಖನ ಹೇಳುತ್ತೆ. ಅದೇನೆಂದ್ರೆ, ಹೌದು, ಅದೇನಂದ್ರೆ ಸ್ವತಃ ಈ ಸರ್ವಮೂಲ ಗ್ರಂಥಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಶ್ರದ್ಧೆ, ನಂಬಿಕೆ, ಆಚಾರ್ಯರಲ್ಲಿ ಗೌರವ, ಈ ಗ್ರಂಥಗಳು ಸತ್ಯವನ್ನೇ ಹೇಳುತ್ತವೆ ಅನ್ನೋ ಪ್ರಾಮಾಣ್ಯ ಬುದ್ಧಿ ಮತ್ತೆ ಇದಕ್ಕೆ ವಿರುದ್ಧವಾದ ಸತ್ಯವಲ್ಲದ್ದನ್ನ ಹೇಳೋ ಮತಗಳಲ್ಲಿ ಅಪ್ರಾಮಾಣ್ಯ ಬುದ್ಧಿ, ಇವೆಲ್ಲವನ್ನೂ ಕೂಡ ಭಗವಂತನೇ ನಮ್ಮಲ್ಲಿ ಪ್ರೇರೇಸುತ್ತಾನೆ. ಇದು ಕೇವಲ ಲೌಕಿಕ ಬುದ್ಧಿಯನ್ನ ಪ್ರೇರಿಸೋದಲ್ಲ, ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯೋ ಶಕ್ತಿಯನ್ನೇ ಭಗವಂತ ಕೊಡ್ತಾನೆ ಅನ್ನೋ ಮಹತ್ವದ ವಿಷಯ ಇದು. ಅದ್ಭುತ. ಅಂದ್ರೆ ಗಾಯತ್ರಿ ಮಂತ್ರದ ಪ್ರಾರ್ಥನೆಯೇ ಆ ಮಂತ್ರವನ್ನ ಮತ್ತು ಅದನ್ನು ವಿವರಿಸೋ ಶಾಸ್ತ್ರಗಳನ್ನು ತಿಳಿಯೋ ಶಕ್ತಿಯನ್ನೇ ಕೊಡು ಅಂತ ಭಗವಂತನ ಬೇಡ್ಕೊಳ್ಳೋ ಥರ ಆಯಿತು. ನಾವು ಗಾಯತ್ರಿಯ ಒಂದೊಂದು ಪದಕ್ಕೂ ಸರ್ವಮೂಲದಲ್ಲಿ ಎಷ್ಟು ಆಳವಾದ ಸಂಬಂಧ ಇದೆ ಅಂತ ನೋಡಿದ್ವಿ. ಈಗ ಇದೇ ಸರ್ವಮೂಲ ವಾಂಗ್ಮಯವನ್ನೇ ಒಂದು ವ್ಯಕ್ತಿಗೆ ಹೋಲಿಸಿದ್ರೆ ಅದಕ್ಕೆ ನಾರಾಯಣನೇ ಮುಖ್ಯ ಆಶ್ರಯ ಅಂತ ಲೇಖನದಲ್ಲಿ ಹೇಳಿದೆಯಲ್ಲ, ಅದನ್ನು ಸ್ವಲ್ಪ ವಿವರಿಸ್ತೀರಾ? ಅದರ ಅರ್ಥ ಇಷ್ಟೇ. ಇಡೀ ಸರ್ವಮೂಲ ಗ್ರಂಥಗಳ ಸಮೂಹ, ಅದು ಭಾಷ್ಯ ಇರ್ಬೋದು, ಪ್ರಕರಣ ಗ್ರಂಥ ಇರ್ಬೋದು, ಟೀಕೆ ಟಿಪ್ಪಣಿ ಇರ್ಬೋದು, ಅವೆಲ್ಲವೂ ಕೊನೆಗೆ ಯಾರನ್ನ ಹೇಳ್ತವೆ, ಯಾರ ಮಹಿಮೆಯನ್ನ ಸಾರ್ತವೆ, ಯಾರನ್ನ ಅವಲಂಬಿಸಿ ನಿಂತಿವೆ ಅಂದ್ರೆ ಅದು ಪರಮಾತ್ಮನಾದ ಶ್ರೀಮನ್ನಾರಾಯಣನೇ. ಗಾಯತ್ರಿಯ ತತ್ಪದದಿಂದ ಹಿಡಿದು ಪ್ರಚೋದಯಾತ್ವರೆಗಿನ ಎಲ್ಲಾ ಪದಗಳ ಅರ್ಥವನ್ನ ಸರ್ವಮೂಲದಲ್ಲಿ ಹುಡುಕುತ್ತಾ ಹೋದ ಹಾಗೆ ನಾವು ಕೊನೆಗೆ ತಲುಪುವುದು ಆ ನಾರಾಯಣನ ಅನಂತ ಮಹಿಮೆಯನ್ನೇ,
ಸರ್ವಮೂಲದ ಅಧ್ಯಯನ ಚಿಂತನೆ ಎಲ್ಲವೂ ಆ ನಾರಾಯಣನನ್ನ ತಿಳಿಯೋಕೆ ದಾರಿ. ಹಾಗೆಯೇ ಓಂಕಾರ ಅಥವಾ ಪ್ರಣವದ ಮೂಲಕವೂ ಸರ್ವಮೂಲದ ಅನುಸಂಧಾನ ಮಾಡಬಹುದು ಅಂತ ಹೇಳಿದೆಯಲ್ಲ, ಅದು ಹೇಗೆ? ಓಂಕಾರ ಅನ್ನೋದು ಎಲ್ಲಾ ವೇದಗಳ ಮಂತ್ರಗಳ ಸಾರ. ಅದು ಪರಮಾತ್ಮನ ಮುಖ್ಯವಾದ ಹೆಸರು. ಆ ಓಂಕಾರದ ಅರ್ಥವನ್ನ ಚಿಂತನೆ ಮಾಡ್ತಾ ಈ ಇಡೀ ಸರ್ವಮೂಲ ಗ್ರಂಥ ಸಮೂಹ ಇದೆಯಲ್ಲ, ಅದು ಆ ಓಂಕಾರದಿಂದ ಹೇಳಲ್ಪಡುವ ಭಗವಂತನ ನಿಜವಾದ ಸ್ವರೂಪವನ್ನ, ಅವನ ಗುಣಪೂರ್ಣತ್ವ, ದೋಷ ದೂರತ್ವ, ಸೃಷ್ಟಿ ಸ್ಥಿತಿ ಲಯ ಮಾಡೋ ಶಕ್ತಿ ಇದನ್ನೆಲ್ಲ ತಿಳಿಸೋಕೆ ಹೇಗೆ ಸಮರ್ಥವಾಗಿದೆ, ಮತ್ತೆ ಆ ಸಾಮರ್ಥ್ಯವನ್ನ ಸ್ವತಃ ಭಗವಂತನೇ ಆ ಗ್ರಂಥಗಳಿಗೆ ಕೊಟ್ಟಿದ್ದಾನೆ ಅಂತ ಮನನ ಮಾಡೋದು ಇದು ಪ್ರಣವದ ಮೂಲಕ ಸರ್ವಮೂಲವನ್ನ ಅನುಸಂಧಾನ ಮಾಡೋ ಒಂದು ರೀತಿ. ಒಟ್ಟಾರೆಯಾಗಿ ನೋಡಿದರೆ ತುಂಬಾ ಸರಳವಾಗಿ ಕಾಣೋ ಗಾಯತ್ರಿ ಮಂತ್ರದ ಒಂದೊಂದು ಪದದ ಹಿಂದೆ ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳು ಒಂದು ದೊಡ್ಡ ತಾರ್ಕಿಕವಾದ ಒಂದಕ್ಕೊಂದು ಸಂಬಂಧ ಇರೋ ಮತ್ತು ತುಂಬಾ ಆಳವಾದ ತಾತ್ವಿಕ ಲೋಕವನ್ನೇ ತೆರೆದಿಡುತ್ತವೆ ಅನ್ನೋದು ಸ್ಪಷ್ಟವಾಗತ್ತೆ. ಹೌದು, ಖಂಡಿತವಾಗಿಯೂ. ಇದರಿಂದ ಏನಾಗುತ್ತೆ ಅಂದ್ರೆ ಗಾಯತ್ರಿ ಜಪ ಅನ್ನೋದು ಕೇವಲ ಒಂದು ಯಾಂತ್ರಿಕ ಕ್ರಿಯೆಯಾಗಿ ಉಳಿಯಲ್ಲ, ಬದನಿಗೆ ಅರ್ಥ ತಿಳಿದುಕೊಂಡು ಚಿಂತನೆ ಮಾಡಿ ಅನುಸಂಧಾನ ಮಾಡೋ ಒಂದು ಮುಖ್ಯವಾದ ಸಾಧನೆ ಆಗತ್ತೆ. ಪ್ರತಿಯೊಂದು ಪದದ ಈ ಸರ್ವಮೂಲ ಸಮ್ಮತವಾದ ಅರ್ಥವನ್ನ ತಿಳಿದು ಜಪ ಮಾಡಿದಾಗ ನಮ್ಮ ಅನುಭವ, ನಮ್ಮ ಏಕಾಗ್ರತೆ, ನಮ್ಮ ಭಕ್ತಿ ಎಲ್ಲವೂ ಹೆಚ್ಚಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ಇಡೀ ಚರ್ಚೆಯಿಂದ ನಮ್ಮ ಕೇಳುಗರು ತಮ್ಮ ದಿನನಿತ್ಯದ ಅನುಷ್ಠಾನಕ್ಕೆ ಅಥವಾ ತಿಳುವಳಿಕೆಗೆ ಏನನ್ನ ಮುಖ್ಯವಾಗಿ ಗ್ರಹಿಸಬಹುದು? ಆಚರಣೆಯ ಹಿಂದೆ ಎಷ್ಟು ದೊಡ್ಡ ತಾತ್ವಿಕ ಹಿನ್ನೆಲೆ, ಎಷ್ಟು ಗಹನವಾದ ಚಿಂತನೆ ಇರಬಹುದು ಅನ್ನೋದನ್ನ ಇದು ತೋರಿಸುತ್ತೆ. ಎರಡನೇದಾಗಿ ಒಂದು ನಿರ್ದಿಷ್ಟ ಸಿದ್ಧಾಂತ, ಇಲ್ಲಿ ಮಾಧ್ವ ಸಿದ್ಧಾಂತ, ಒಂದು ಮಂತ್ರವನ್ನ ಎಷ್ಟು ಆಳವಾಗಿ ಎಷ್ಟು ಕ್ರಮಬದ್ಧವಾಗಿ ವಿಶ್ಲೇಷಣೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ನಮ್ಮ ಆಚರಣೆಗಳನ್ನ ಕರ್ಮ, ಅದರ ಹಿಂದಿನ ತಿಳುವಳಿಕೆ ಜ್ಞಾನ ಜೊತೆ ಜೋಡ್ಸೋಕೆ ಒಂದು ಒಳ್ಳೆ ಪ್ರೇರಣೆ ಕೊಡುತ್ತೆ. ಸುಮ್ನೆ ಮಾಡೋದಷ್ಟೇ ಅಲ್ಲ, ತಿಳಿದು ಮಾಡೋದರ ಮಹತ್ವವನ್ನ ಇದು ಹೇಳುತ್ತೆ. ಹಾಗಿದ್ರೆ ಈ ಚಿಂತನೆಯನ್ನ ಮುಂದುವರಿಸೋಕೆ ಕೇಳುಗರಿಗೆ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಬಿಡೋಣ ಅಲ್ವಾ? ಆ ಮೂಲ ಲೇಖನದ ಆಶಯವನ್ನ ಗಮನದಲ್ಲಿ ಇಟ್ಕೊಂಡು ಹೀಗೆ ಕೇಳ್ಬೋದು. ಈ ಸರ್ವಮೂಲ ಗ್ರಂಥಗಳ ಅಧ್ಯಯನ ಚಿಂತನೆ ಇದೆಯಲ್ಲ, ಅದೇ ಗಾಯತ್ರಿ ಮತ್ತು ಪ್ರಣವದಿಂದ ಹೇಳಲ್ಪಡುವ ಆ ಪರಮಾತ್ಮನನ್ನ, ನಾರಾಯಣನನ್ನ ತಿಳಿಯೋಕಿರೋ ಅತ್ಯಂತ ಶ್ರೇಷ್ಠವಾದ ದಾರಿನ? ಅಥವಾ ಇನ್ನೊಂದು ರೀತಿ ನೋಡೋದಾದ್ರೆ, ಸರ್ವಮೂಲದಲ್ಲಿ ಹೇಳಿರೋ ಈ ಆಳವಾದ ಅರ್ಥಗಳನ್ನು ತಿಳಿದು ಗಾಯತ್ರಿ ಜಪ ಮಾಡೋದ್ರಿಂದ ನಮ್ಮ ವೈಯಕ್ತಿಕ ಅನುಭವದಲ್ಲಿ, ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಗೋ ಸ್ಪಷ್ಟವಾದ ಬದಲಾವಣೆ ಆದ್ರೂ ಏನು? ಈ ಪ್ರಶ್ನೆಗಳ ಜೊತೆ ಅವರು ತಮ್ಮ ಚಿಂತನೆಯನ್ನು ಮುಂದುವರಿಸಬಹುದು. ಓಂ ತತ್ಸತ್. ನಾಹಂ ಕರ್ತ ಹರಿಹಿ ಕರ್ತ.